ಹಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಏನಿದೆ 12 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಎಕ್ಸ್ಪೆಷಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬೇಸ್ಡ್ ಆನ್ ಮಿಕ್ಸ್ಡ್ ಕಾಂಪೋಸಿಟ್ ಸಪ್ಲೈ ಮೇಲೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಲಿಕ್ಕೆ ಕೇಳ್ತಾರೆ. ಬನ್ನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಾಂಪೋಸಿಟ್ ಸಪ್ಲೈ ಅಥವಾ ಮಿಕ್ಸ್ಡ್ ಸಪ್ಲೈ ಅಂತ ಯಾವ ತರ ನೀವು ಐಡೆಂಟಿಫೈ ಮಾಡ್ಕೋಬೇಕು ಕ್ವಶನ್ಸ್ ಅನ್ನ, ಅದ್ರ ಮೇಲೆ ನೀವು ಯಾವ ತರ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಕೂಡ ನಿಮಗೆ ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ ಕೇಳ್ತಕ್ಕಂಥದ್ದೇ. ಬನ್ನಿ ಫಸ್ಟ್ ಕ್ವಶನ್ ಅಲ್ಲಿ ಏನಿದೆ, ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ, ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಎ ಡೀಲರ್ ಇನ್ ಮುಂಬೈ ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ವಿತ್ ಸಪ್ಲೈಯರ್ ಇನ್ ಮೈಸೂರು. ನೋಡಿ, ಒಂದು ತಿಳ್ಕೋಬೇಕು, ಡೀಲರ್ ಇರೋದು ಮುಂಬೈಯಲ್ಲಿ, ಸೊ ಮುಂಬೈ ಬಿಲಾಂಗ್ಸ್ ಟು ಮಹಾರಾಷ್ಟ್ರ ಸ್ಟೇಟ್. ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ವಿತ್ ದ ಸಪ್ಲೈಯರ್ ಇನ್ ಮೈಸೂರು, ಮೈಸೂರಲ್ಲಿ ಇರೋ ಸಪ್ಲೈಯರ್ ಜೊತೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದಾನೆ. ಸೊ ಮುಂಬೈ, ಮೈಸೂರು ಬಿಲಾಂಗ್ಸ್ ಟು ಕರ್ನಾಟಕ ಸ್ಟೇಟ್, ಮುಂಬೈ ಬಿಲಾಂಗ್ಸ್ ಟು ಮಹಾರಾಷ್ಟ್ರ ಸ್ಟೇಟ್. ಬಟ್ ಈಗ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, IGST ಕೊಡಬೇಕು ಅಂತ ಅರ್ಥ. ಟು ಡೆಲಿವರ್ ಮಿಷಿನರಿಯನ್ನ ಡೆಲಿವರ್ ಮಾಡಲಿಕ್ಕೆ ಎಂಟರ್ ಆಗಿದ್ದಾನೆ. ಅಲಾಂಗ್ ವಿತ್ ಎಸೆನ್ಷಿಯಲ್ ಆಕ್ಸೆಸರೀಸ್, ಬರೀ ಮಿಷಿನರಿ ಮಾತ್ರ ಡೆಲಿವರ್ ಮಾಡ್ತಾ ಇಲ್ಲ, ಮಿಷಿನರಿಯ ಜೊತೆಗೆ ಅಲಾಂಗ್ ವಿತ್ ಮಿಷಿನರಿಯ ಜೊತೆಗೆ ಎಸೆನ್ಷಿಯಲ್ ಆಕ್ಸೆಸರೀಸ್. ವೆನ್ ಯು ಹರ್ಡ್ ದ ವರ್ಡ್ ಎಸೆನ್ಷಿಯಲ್ ಆಕ್ಸೆಸರೀಸ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ, ಅಥವಾ ನ್ಯಾಚುರಲಿ ಬಂಡಲ್ಡ್ ಅಂತ ಕೊಟ್ಟಿದ್ದಾರೆ, ನೆಸೆಸರಿ ಇರ್ತಕ್ಕಂಥ ಆಕ್ಸೆಸರಿನ ಕಳಿಸ್ತಾ ಇದ್ದಾರೆ ಅಂದ್ರೆ ನಿಮಗೆ ಗೊತ್ತಿರಬೇಕು ಆ ಒಂದು ಕ್ವಶನ್ ಇರೋದು ಕಾಂಪೋಸಿಟ್ ಸಪ್ಲೈ ಮೇಲೆ. ಎಸೆನ್ಷಿಯಲ್ ಆಕ್ಸೆಸರೀಸ್, ನ್ಯಾಚುರಲಿ ಬಂಡಲ್ಡ್, ನೆಸೆಸರಿ ಇರ್ತಕ್ಕಂಥ ಆಕ್ಸೆಸರೀಸ್ ನ ಕಳಿಸ್ತಾ ಇದ್ದಾರೆ ಅಂದ್ರೆ ಅದು ಕಾಂಪೋಸಿಟ್ ಸಪ್ಲೈ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಹಾಗಾಗಿ ಈ ಕ್ವಶನ್ ಕಾಂಪೋಸಿಟ್ ಸಪ್ಲೈ ಅಂತ ಅರ್ಥ, ಕಾಂಪೋಸಿಟ್ ಸಪ್ಲೈ ಮೇಲೆ ಇರ್ತಕ್ಕಂಥದ್ದು. ಫ್ರಮ್ ದಿ ಇನ್ಫಾರ್ಮೇಶನ್ ಗಿವನ್ ಬಿಲೋ ಡಿಟರ್ಮೈನ್ ದ ಟೋಟಲ್ ಅಮೌಂಟ್ ಆಫ್ GST ಪೇಯಬಲ್. ನೋಡಿ, ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನು ಯೂಸ್ ಮಾಡಿಕೊಂಡು ನೀವು ಟೋಟಲ್ ಎಷ್ಟು GST ನ ಪೇಮೆಂಟ್ ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ. ಯಾವ GST, CGST ನ, SGST ನ, IGST ನ ಅಂದ್ರೆ ಈ ಒಂದು ಕ್ವಶನ್ ಅಲ್ಲಿ ನಾವು IGST ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಮುಂಬೈಲಿ ಇರ್ತಕ್ಕಂಥ ಡೀಲರು ಮೈಸೂರಲ್ಲಿ ಇರೋ ಡೀಲರ್ ಜೊತೆ ಎಂಟರ್ ಆಗಿರೋದು, ಹಾಗಾಗಿ ಇಂಟರ್ ಸ್ಟೇಟ್ ಆಗುತ್ತೆ. IGST ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳ್ತೀವಿ, ಮಾಡಬೇಕಾಗತ್ತೆ. ಅಂಡರ್ ಸೆಕ್ಷನ್ 15 ಆಫ್ ದಿ CGST ಆಕ್ಟ್ 2017 ಪ್ರಕಾರ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ, GST ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನನಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿರಬೇಕು. ಈ ಒಂದು ಕ್ವಶನ್ಸ್ ಅಲ್ಲಿ ನಮಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಇಲ್ಲ ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಲ್ಲ. ಹಾಗಾಗಿ ಫಸ್ಟ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ನಾವು GST ನ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಏನೇನಿದೆ ನೋಡೋಣ ಬನ್ನಿ. ನೋಡಿ, ಪ್ರೈಸ್ ಆಫ್ ದಿ ಮಿಷಿನರಿ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್, ಅಂದ್ರೆ ಟ್ಯಾಕ್ಸಸ್ ಮತ್ತೆ ಡ್ಯೂಟೀಸ್ ಅನ್ನ ಬಿಟ್ಟು ಮಿಷಿನರಿ ಪ್ರೈಸ್ 3,15,000 ಕೊಟ್ಟಿದ್ದಾರೆ. ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಚಾರ್ಜಸ್ ಸಪರೇಟ್ಲಿ ಇನ್ ಇನ್ವಾಯ್ಸ್, ಅಂದ್ರೆ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ ಅಂದ್ರೆ ಆ ಪ್ರೈಸ್ ಆಫ್ ಮಿಷಿನರಿಲಿ ಅದು ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. 10,000 ರುಪೀಸ್ ಇದೆ. ಪ್ಯಾಕಿಂಗ್ ಚಾರ್ಜಸ್, ಪ್ರೈಮರಿ ಪ್ಯಾಕಿಂಗ್ ಮತ್ತೆ ಸೆಕೆಂಡರಿ ಪ್ಯಾಕಿಂಗ್ 7,500 ಕೊಟ್ಟಿದ್ದಾರೆ. ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಪೇಡ್ ಬೈ ದಿ ಬೈಯರೇ ಪೇಮೆಂಟ್ ಮಾಡ್ತಾ ಇದ್ದಾರೆ, 4,000 ರುಪೀಸ್ ಇದೆ. ಕಾಸ್ಟ್ ಆಫ್ ಮೆಟೀರಿಯಲ್ ಸಪ್ಲೈಡ್ ಬೈ ಬೈಯರ್ ಫ್ರೀ ಆಫ್ ಚಾರ್ಜ್ ಅಂತ ಹೇಳಿದರೆ 1,000 ರುಪೀಸ್ ಇದೆ. ಪ್ರೀ ಡೆಲಿವರಿ ಇನ್ಫೆಕ್ಷನ್ 500 ಚಾರ್ಜ್ ಮಾಡಿದಾರಂತೆ. ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ವಿತ್ ಇನ್ ದಿ ಫ್ಯಾಕ್ಟ್ರಿನಲ್ಲಿ 600 ರುಪೀಸ್ ಲೋಡಿಂಗ್ ಮತ್ತೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಚಾರ್ಜ್ ಮಾಡಿದ್ದಾರೆ. ಅದರ್ ಇನ್ಫಾರ್ಮೇಶನ್ಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಇದು ಅದರ್ ಇನ್ಫಾರ್ಮೇಶನ್ಸ್ ಏನಿದೆ ಅಂದ್ರೆ ಕ್ಯಾಶ್ ಡಿಸ್ಕೌಂಟ್ 2% ಆನ್ ಪ್ರೈಸ್ ಆಫ್ ಮಿಷಿನರಿ. ನೋಡಿ, ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ 2% ಆನ್ ಪ್ರೈಸ್ ಆಫ್ ಮಿಷಿನರಿ. ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಡಿಡಕ್ಟ್ ಮಾಡಬೇಕು. ಸೊ 2% ಅಂದ್ರೆ ಯಾವ್ದ್ರ ಮೇಲೆ ಅಂದ್ರೆ ಪ್ರೈಸ್ ಆಫ್ ಮಿಷಿನರಿ, ಅಂದ್ರೆ ಪ್ರೈಸ್ ಆಫ್ ಮಿಷಿನರಿ ನನ್ನ ಹತ್ರ ಇರೋದು 3,15,000 ಮೇಲೆ 2% ಕೊಟ್ಟಿದ್ದಾರೆ, ಅಲೋ ಮಾಡಿದ್ದಾರೆ ಆಸ್ ಪರ್ ದಿ ಟರ್ಮ್ಸ್ ಆಫ್ ದಿ ಕಾಂಟ್ರಾಕ್ಟ್. ಸಿನ್ಸ್ ಫುಲ್ ಪೇಮೆಂಟ್ ವಾಸ್ ರಿಸೀವ್ಡ್ ಬಿಫೋರ್ ಡಿಸ್ಪ್ಯಾಚ್ ಆಫ್ ಮಿಷಿನರಿ, ಅಂದ್ರೆ ಕಾಂಟ್ರಾಕ್ಟ್ ಪ್ರಕಾರ ನೀನೇನಾದ್ರು ಫುಲ್ ಪೇಮೆಂಟ್ ಅನ್ನ ಡಿಸ್ಪ್ಯಾಚ್ ಮಾಡೋದಕ್ಕೂ ಮುಂಚೆ ಕೊಟ್ರೆ 2% ಕ್ಯಾಶ್ ಡಿಸ್ಕೌಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವನು ಫುಲ್ ಪೇಮೆಂಟ್ ಅನ್ನ ಮಾಡಿದ್ದಾನೆ, ಅವರು 2% ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅರ್ಥ. ಡಿಸ್ಕೌಂಟ್ ನೀವು ಯಾವಾಗಲೂ ಡಿಡಕ್ಟ್ ಅನ್ನ ಮಾಡಬೇಕು. ನೆಕ್ಸ್ಟ್, ಬ್ರಾಟ್ ಔಟ್ ಆಕ್ಸೆಸರೀಸ್ ಸಪ್ಲೈಡ್ ಅಲಾಂಗ್ ವಿತ್ ದ ಮಿಷಿನರಿ. ನೋಡಿ, ಮಿಷಿನರಿ ಪ್ರೈಸ್ ಇಲ್ಲಿ ಕೊಟ್ಟಿದ್ದಾರೆ 3,50,000 ಮಿಷಿನರಿ ವ್ಯಾಲ್ಯೂ. ಆ ಮಿಷಿನರಿ ಜೊತೆಗೆ ಬಾಟ್ ಔಟ್ ಆಕ್ಸೆಸರೀಸ್, ಅಂದ್ರೆ ಆ ಮಿಷಿನರಿ ಜೊತೆಗೆ ಆಕ್ಸೆಸರೀಸ್ ಅನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲಾಂಗ್ ವಿತ್ ದ ಮಿಷಿನರಿ ಎಷ್ಟಪ್ಪ ಅಂದ್ರೆ 2,500 ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇರೋದು. 2,500 ಆಕ್ಸೆಸರಿ ಚಾರ್ಜಸ್ ಇದೆ, ವಿಚ್ ವಾಸ್ ನೆಸೆಸರಿ ಫಾರ್ ವರ್ಕಿಂಗ್ ಆಫ್ ದಿ ಮಿಷಿನರಿ. ನೋಡಿ, ಇಲ್ಲೋ ಹೇಳಿದ್ದಾರೆ, ಅಲ್ಲಿ ಮೇಲೆ ಎಸೆನ್ಷಿಯಲ್ ಅಂತ ಹೇಳಿದರೆ, ಇಲ್ಲಿ ನೆಸೆಸರಿ ಅಂತ ಹೇಳಿದ್ರೆ ಅದು ಇರಲೇಬೇಕು. ಆ ಆಕ್ಸೆಸರೀಸ್ ಇಲ್ಲ ಅಂದ್ರೆ ಆ ಮಿಷಿನರಿ ವರ್ಕೇ ಆಗೋದಿಲ್ಲ. ಹಾಗಾಗಿ ಎಸೆನ್ಷಿಯಲ್ ಅಥವಾ ನೆಸೆಸರಿ ಅಥವಾ ನ್ಯಾಚುರಲಿ ಬಂಡಲ್ಡ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಅದು ಕಾಂಪೋಸಿಟ್ ಸಪ್ಲೈ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಂತ ತಿಳ್ಕೊಬೇಕಾಗುತ್ತೆ. ಅಂಡ್ ದೀಸ್ ಬ್ರಾಟ್ ಔಟ್ ಆಕ್ಸೆಸರೀಸ್ ಚಾರ್ಜ್ಡ್ ಅಟ್
5% ಆಫ್ ಟ್ಯಾಕ್ಸ್. ನೋಡಿ, ಈ ಆಕ್ಸೆಸರೀಸ್ಗೆ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗುತ್ತೆ GST ಅಂದ್ರೆ 5% GST ರೇಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ. ಸೊ GST ರೇಟ್ ಇಸ್ 18%. ದಿಸ್ ಇಸ್ 18% GST ಫಾರ್ ಮಿಷಿನರಿ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ 18% ಇದೆ ಅಂತ ಅರ್ಥ. ನೋಡಿ, ಹಾಗಾಗಿ ಮಿಷಿನರಿ ಮೇಲೆ 18% GST ಕೊಟ್ಟಿದ್ದಾರೆ ಅಂಡ್ ಆಕ್ಸೆಸರೀಸ್ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ 5% GST ಇದೆ. ನಾವು ತಗೋಬೇಕಾದ್ರೆ ಯಾವ್ದಾದ್ರು ಒಂದು GST ನ ತಗೋಬೇಕು GST ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ. ಸೊ ಇಲ್ಲಿ 5% ಆಕ್ಸೆಸರಿಗಿದೆ, 18% ಮಿಷಿನರಿಗಿದೆ. ಯಾವುದು ಟ್ಯಾಕ್ಸ್ ರೇಟ್ ಅನ್ನ ತಗೋಬೇಕು ಅಂದ್ರೆ ಎರಡರಲ್ಲಿ ಒಂದೇ ತಗೋಬೇಕು. ಹಾಗಾಗಿ ಎರಡರಲ್ಲಿ ಒಂದೇ ತಗೋಬೇಕು ಅಂದ್ರೆ ಆ ಒಂದು ಪ್ರಾಬ್ಲಮ್ ಕಾಂಪೋಸಿಟ್ ಸಪ್ಲೈನ ಮಿಕ್ಸ್ಡ್ ಸಪ್ಲೈನ ಅಂತ ಅಬ್ಸರ್ವ್ ಮಾಡಬೇಕು. ನೋಡಿ, ಎಸೆನ್ಷಿಯಲ್ ಅಂತ ವರ್ಡ್ ಕೊಟ್ಟಿದ್ದಾರೆ ಅಥವಾ ನೆಸೆಸರಿ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಅದು ಕಾಂಪೋಸಿಟ್ ಸಪ್ಲೈ ಅಂತ ಅರ್ಥ. ಸೊ ಹಾಗಾಗಿ ಕಾಂಪೋಸಿಟ್ ಸಪ್ಲೈ ಅಂತ ನಿಮಗೆ ಗೊತ್ತಾದ ತಕ್ಷಣ ಈಗ ಮೈನ್ ಐಟಮ್ ಯಾವ್ದಪ್ಪ, ಪ್ರಿನ್ಸಿಪಲ್ ಸಪ್ಲೈ ಯಾವುದು, ಮೈನ್ ಪ್ರಾಡಕ್ಟ್ ಯಾವುದು ಇಲ್ಲಿ ಸಪ್ಲೈ ಮಾಡ್ತಾ ಇರೋದು ಅಂದ್ರೆ ಮಿಷಿನರಿನ ಸಪ್ಲೈ ಮಾಡ್ತಾ ಇರೋದು. ಹಾಗಾಗಿ ಮಿಷಿನರಿಗೆ 18% ಟ್ಯಾಕ್ಸ್ ಏನಿದೆ ಆ 18% ಟ್ಯಾಕ್ಸ್ ರೇಟ್ ಅನ್ನೇ ನಾವು ತಗೋಬೇಕಾಗುತ್ತೆ. ಇಗ್ನೋರ್ 5% ಆಫ್ ಟ್ಯಾಕ್ಸ್ ವಿಚ್ ಇಸ್ ಅಪ್ಲಿಕಬಲ್ ಫಾರ್ ಆಕ್ಸೆಸರಿಗೆ ಏನ್ ಬರುತ್ತೆ ಅದು 5% ನಾವು ಎಲ್ಲೂ ಕೂಡ ತಗೋಬಾರ್ದು. ಏನಕ್ಕೆ ಅಂದ್ರೆ ಇದು ಕಾಂಪೋಸಿಟ್ ಸಪ್ಲೈ ಮೇಲೆ ಇರ್ತಕ್ಕಂಥದ್ದು. ಸೊ ಈ ಕ್ವಶನ್ ಅನ್ನ ಯೂಸ್ ಮಾಡ್ಕೊಂಡು ನಾವು GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹಾಗಾಗಿ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ ಕ್ಯಾಲ್ಕುಲೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 2 ಕಾಲಮ್ಸ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಈ ತರ 2 ಕಾಲಮ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟ್ ಕಾಲಮ್. 2 ಕಾಲಮ್ ಅನ್ನ ಹಾಕೋಬೇಕಾಗುತ್ತೆ. ಫಸ್ಟ್ ನೀವು ತಗೋಬೇಕಾದ್ರೆ ಪ್ರೈಸ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ, ಫಸ್ಟ್ ಅದು ತಗೋಬೇಕು. ಪ್ರೈಸ್ ಆಫ್ ಮಿಷಿನರಿ ನೋಡಿ, ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಕ್ಸ್ಕ್ಲೂಡಿಂಗ್ ಇರೋದ್ರಿಂದ ಡೈರೆಕ್ಟ್ ಆಗಿ ತಗೊಳ್ಳಿ. ಸಪೋಸ್ ಏನಾದ್ರು ಇನ್ಕ್ಲೂಡಿಂಗ್ ಕೊಟ್ಟಿದ್ರೆ ನಾನು ಎಕ್ಸ್ಕ್ಲೂಡಿಂಗ್ ಮಾಡಿ ತಗೋಬೇಕಿತ್ತು. ಬಟ್ ಕ್ವಶನ್ ಅಲ್ಲಿ ಅವರೇ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಪ್ರೈಸ್ ಆಫ್ ಮಿಷಿನರಿ ಬಂದು 3,15,000 ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಡೈರೆಕ್ಟ್ ಆಗಿ ನಾನು 3,15,000 ತಗೊಳ್ತೀನಿ, ಯಾಕಂದ್ರೆ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸೇ ತಗೋಬೇಕು. ಸಪೋಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಕೊಟ್ಟಿದ್ರೆ ನಾನು ಲೆಸ್ ಮಾಡ್ಕೊಂಡು ತಗೊಂಡು ಎಕ್ಸ್ಕ್ಲೂಡ್ ಮಾಡ್ಕೊಂಡು ತಗೊಳ್ತಿದ್ದೆ. ಇಲ್ಲಿ ಎಕ್ಸ್ಕ್ಲೂಡಿಂಗ್ ಅವರೇ ಕೊಟ್ಟಿದ್ದಾರೆ, ಹಾಗಾಗಿ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ನ ಡೈರೆಕ್ಟ್ ಆಗಿ ತಗೊಳ್ಳಿ. ಈ ಪ್ರೈಸ್ ಆಫ್ ಮಿಷಿನರಿಗೆ ಆಡ್ ಏನೇನು ಆಡ್ ಮಾಡಬೇಕು ಅಂದ್ರೆ ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ಮಿಷಿನರಿ. ಪ್ರೈಸ್ ಆಫ್ ಮಿಷಿನರಿಲಿ ಏನೆಲ್ಲ ಇನ್ಕ್ಲೂಡ್ ಆಗಿಲ್ಲ ಎಲ್ಲ ಐಟಮ್ಸ್ ಅನ್ನ ನೀವು ಆಡ್ ಮಾಡಿ. ಸೊ ಏನೇನು ಇನ್ಕ್ಲೂಡ್ ಆಗಿಲ್ಲ, ಪ್ರೈಸ್ ಆಫ್ ಮಿಷಿನರಿನಲ್ಲಿ ಏನೇನು ಇನ್ಕ್ಲೂಡ್ ಆಗಿಲ್ಲ ಎಲ್ಲದನ್ನು ಕೂಡ ನೀವು ಆಡ್ ಮಾಡಬೇಕು. ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಅದನ್ನೆಲ್ಲದೂ ಕೂಡ ಆಡ್ ಮಾಡಿ. 1 by 1 ನೋಡಿ. ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಸಪರೇಟ್ಲಿ. ನೋಡಿ, ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ ಅಂದ್ರೆ ಅದರ ಅರ್ಥ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ಮಿಷಿನರಿಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ನಾವು ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಇನ್ಕ್ಲೂಡ್ ಮಾಡಬೇಕು. ಎಷ್ಟಪ್ಪ ಇದೆ, 10,000 ಇದೆ. ಸೊ 10,000 ನ ನೀವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. 10,000. ದೆನ್ ಪ್ಯಾಕಿಂಗ್ ಚಾರ್ಜಸ್ ಪ್ರೈಮರಿ ಅಂಡ್ ಸೆಕೆಂಡರಿ ಇನ್ಕ್ಲೂಡ್ ಆಗಿದೆ ಅಂತಾನು ಹೇಳಿಲ್ಲ, ಇನ್ಕ್ಲೂಡ್ ಆಗಿಲ್ಲ ಅಂತಾನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ನಿಮಗೆ ಗೊತ್ತಿರಲಿ ಅದು ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಪ್ಯಾಕಿಂಗ್ ಚಾರ್ಜಸ್ ಪ್ರೈಮರಿ ಅಂಡ್ ಸೆಕೆಂಡರಿ ಎರಡು ಕೂಡ ಇನ್ಕ್ಲೂಡ್ ಆಗಿಲ್ಲ. ಆಡ್ ಮಾಡಿದ್ರೆ ನಮಗೆ 7,500 ಪ್ರೈಸ್ ಆಫ್ ಮಿಷಿನರಿ ಇದೆ. ನೆಕ್ಸ್ಟ್, ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಪೇಡ್ ಬೈ ಬೈಯರೇ ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂದ್ರೆ ಸೊ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಪ್ರೈಸ್ ಆಫ್ ಮಿಷಿನರಿ ಇನ್ಕ್ಲೂಡ್ ಆಗಿಲ್ಲ. ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಪೇಡ್ ಬೈ ಬೈಯರ್ ಪೇಮೆಂಟ್ ಮಾಡ್ತಾನೆ. ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಪ್ರೈಸ್ ಆಫ್ ಮಿಷಿನರಿನಲ್ಲಿ. ಸೊ ಹಾಗಾಗಿ ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ಆಡ್ ಮಾಡಬೇಕು. 4,000 rupees ಇದೆ, 4,000 ನ ಆಡ್ ಮಾಡೋಣ. ನೆಕ್ಸ್ಟ್, ಕಾಸ್ಟ್ ಆಫ್ ಮೆಟೀರಿಯಲ್ ನ ಸಪ್ಲೈ ಮಾಡ್ತಾ ಇದ್ದಾನೆ ಬೈಯರ್, ಫ್ರೀ ಆಫ್ ಚಾರ್ಜಸ್ಗೆ ಸಪ್ಲೈ ಮಾಡ್ತಾ ಇದ್ದಾನೆ. ಸೊ ಅದು ಕೂಡ ಇನ್ಕ್ಲೂಡ್ ಆಗಿಲ್ಲ ಅಂತ ಏನು ಹೇಳಿಲ್ಲ, ಇನ್ಕ್ಲೂಡ್ ಆಗಿಲ್ಲ ಅಂತಾನೆ ಅರ್ಥ. ಹಾಗೆ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಇನ್ಕ್ಲೂಡ್ ಮಾಡಬೇಕು. ಆಡ್ 1,000 ಕಾಸ್ಟ್ ಆಫ್ ಮೆಟೀರಿಯಲ್ ಸಪ್ಲೈ. ದೆನ್ ಪ್ರೀ ಡೆಲಿವರಿ ಇನ್ಫೆಕ್ಷನ್ ಚಾರ್ಜಸ್ 500 rupees ಇದೆ. ಅದು ಇನ್ಕ್ಲೂಡ್ ಆಗಿದೆಯೋ ಇಲ್ವಾ ಅಂತ ಏನು ಹೇಳಿಲ್ಲ. ಸೊ ಹಾಗಾಗಿ ಏನು ಹೇಳಿಲ್ಲ ಅಂದ್ರೆ ನಮಗೆ ತಿಳ್ಕೋಬೇಕು ಅದು ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಇನ್ಕ್ಲೂಡ್ ಮಾಡ್ತಾ ಇದೀವಿ 500 rupees. ನೆಕ್ಸ್ಟ್ ಇನ್ನೇನಿದೆ, ಕಾಸ್ಟ್ ಆಫ್ ಮೆಟೀರಿಯಲ್ ಆದ್ಮೇಲೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ಆಯ್ತು. ಅಂಡ್ ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ವಿತ್ ಇನ್ ದಿ ಫ್ಯಾಕ್ಟ್ರಿ ಏನು ಹೇಳಿಲ್ಲ. ಸೊ ಹಾಗಾಗಿ ಅದು ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಸೊ ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ವಿತ್ ಇನ್ ದಿ ಫ್ಯಾಕ್ಟ್ರಿ 600 rupees ಇದೆ. 600 rupees ನ ಇನ್ಕ್ಲೂಡ್ ಮಾಡಬೇಕು. ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ನಾವು ಆಡ್ ಮಾಡಬೇಕು.
ಇನ್ಯಾವ್ದಾದ್ರು ಬಿಟ್ಟಿದೀವ ನೋಡಿ. ಅದರ್ ಇನ್ಫಾರ್ಮೇಶನ್ಸ್ ಅಲ್ಲಿ ಕ್ಯಾಶ್ ಡಿಸ್ಕೌಂಟ್ ಇದೆ, ಡಿಡಕ್ಟ್ ಮಾಡಬೇಕು, ಹಾಗಾಗಿ ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಇದು ಮಿಷಿನರಿಗೆ ಸಂಬಂಧಪಟ್ಟ ಪ್ರೈಸ್ ಆಫ್ ಮಿಷಿನರಿ ಯಾವುದು ಕೂಡ ಇನ್ಕ್ಲೂಡ್ ಆಗಿಲ್ಲ, ಹಾಗೆ ಮಿಷಿನರಿಗೆ ಇವೆಲ್ಲದನ್ನ ಆಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಮಿಷಿನರಿ ಜೊತೆಗೆ ಇನ್ನೇನ್ ಕಳಿಸ್ತಾ ಇದ್ದಾರೆ ನೋಡಿ, ಆಕ್ಸೆಸರೀಸ್ ನ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಾಟ್ ಔಟ್ ಆಕ್ಸೆಸರೀಸ್ ಸಪ್ಲೈಡ್ ಅಲಾಂಗ್ ವಿತ್ ದ ಮಿಷಿನ್. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಬಾಟ್ ಔಟ್ ಆಕ್ಸೆಸರೀಸ್ ಕೂಡ ನೀವು ಆಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮೇಲ್ಗಡೆ ಇರೋದೆಲ್ಲ ಮಿಷಿನರಿ ರಿಲೇಟೆಡ್ ಚಾರ್ಜಸ್ ಆದ್ರೆ ಇದು ಮಿಷಿನರಿ ಜೊತೆಗೆ ಆಕ್ಸೆಸರೀಸ್ ನ ಕಳಿಸ್ತಾ ಇದ್ದೇನೆ. ಹಾಗಾಗಿ ಆಕ್ಸೆಸರೀಸ್ ನ ಚಾರ್ಜಸ್ ನ ಸಪ್ಲೈ ಮಾಡ್ತಾ ಇದ್ದೇನೆ. ಸೊ ಆಕ್ಸೆಸರಿ ಚಾರ್ಜಸ್ ಬಂದು 2500 ಇದೆ. ಆ 2500 ಕೂಡ ನೀವು ಆಡ್ ಮಾಡಬೇಕಾಗುತ್ತೆ. ಸೊ ಈಗ ನೀವಿಷ್ಟು ಆಡ್ ಮಾಡಿದ್ರೆ, ಸೊ ಇನ್ಯಾವುದು ಆಡ್ ಮಾಡೋದಿದೆಯಾ, ಕ್ಯಾಶ್ ಡಿಸ್ಕೌಂಟ್ ಲೆಸ್ ಮಾಡಬೇಕು ಅಂಡ್ ಟ್ಯಾಕ್ಸ್ ರೇಟ್ ನಾವೆಲ್ಲೂ ತಗೊಳ್ಳಲ್ಲ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ. ಸೊ ಇಷ್ಟನ್ನ ಆಡ್ ಮಾಡಿ ನಮ್ಗೆ ಎಷ್ಟು ಬರುತ್ತೆ ನೋಡೋಣ. ಸಬ್ ಟೋಟಲ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಎಷ್ಟು ಬರುತ್ತಪ್ಪ ಅಂದ್ರೆ 3,41,100 ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 3,41,100 ನಿಮಗೆ ಬರುತ್ತೆ. ಇದನ್ನ ಸಬ್ ಟೋಟಲ್ ಅಂತ ಟ್ರೀಟ್ ಮಾಡಬೇಕು. ಇದ್ರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಡಿಸ್ಕೌಂಟ್ ಅಟ್ 2% ಅಂತ ಹೇಳಿದರೆ 2% ನಾವು ಲೆಸ್ ಮಾಡಬೇಕಾಗುತ್ತೆ. ಡಿಸ್ಕೌಂಟ್ ಯಾವಾಗಲೂ ಕೂಡ ಡಿಡಕ್ಟ್ ಮಾಡಿ ನೋಡಿ. 2% ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಮಿಷಿನರಿ ಮೇಲೆ 2% ಅಂತ ಹೇಳಿದ್ರೆ, ಹಾಗಾಗಿ ನನ್ನ ಹತ್ರ ಪ್ರೈಸ್ ಆಫ್ ಮಿಷಿನರಿ 3,15,000 ಇದೆ. ಇದ್ರ ಮೇಲೆ ನಾನು 2% ಲೆಸ್ ಮಾಡಬೇಕು. ಸೊ 2% ನೀವು 3,15,000 ಮೇಲೆ 2% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ 6,300 ಬರುತ್ತೆ. 3,15,000 ಇಂಟು 2% ಮಾಡಿದ್ರೆ ನಮಗೆ ಡಿಸ್ಕೌಂಟ್ ಬಂದು 6,300 ನಮಗೆ ಡಿಸ್ಕೌಂಟ್ ಬರುತ್ತೆ. ಸೊ ಹಾಗಾಗಿ ನೀವು ಈ ಸಬ್ ಟೋಟಲ್ ಅಲ್ಲಿ ಲೆಸ್ 6,300 ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಲೆಸ್ ಮಾಡಿದ್ರೆ 3,41,100 ಮೈನಸ್ 6,300 ಲೆಸ್ ಮಾಡಿದ್ರೆ ನಿಮಗೆ 3,34,800 ಬರುತ್ತೆ. 3,34,800 ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ. ಇದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು. ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನಾವು GST ಪೇಯಬಲ್ ನ ಕೊಡಬೇಕು. ಯಾವ GST ಅಂತ ಹೇಳಿದ್ರೆ IGST ಪೇಯಬಲ್. ಸೊ IGST ಪೇಯಬಲ್ ಎಷ್ಟು ಪರ್ಸೆಂಟು ಇಲ್ಲಿ ನೋಡಿ, 18% ಇದೆ, 5% ಇದೆ. ಅಸ್ಯೂಮ್ ಇದು ಕಾಂಪೋಸಿಟ್ ಸಪ್ಲೈ ಮೇಲೆ ಇರೋದು, ಹಾಗಾಗಿ 18% ಅನ್ನ ನಾವು ತಗೋಬೇಕಾಗುತ್ತೆ. ಸೊ 18% ಯಾವ್ದ್ರ ಮೇಲೆ ನೀವು ತಗೋಬೇಕಪ್ಪ ಅಂತ ಹೇಳಿದ್ರೆ 3,34,800 ಮೇಲೆ ಇಂಟು ನೀವು 18% ಅನ್ನ ಮಾಡಬೇಕಾಗುತ್ತೆ. ಸೊ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ 3,34,800 ಮೇಲೆ ಇಂಟು 18% ಮಾಡಿದ್ರೆ ನಿಮಗೆ 60,264 ಬರುತ್ತೆ. 60,264 ಈಸ್ IGST ಪೇಯಬಲ್ ಅಂತ ಕರಿತೀವಿ. ಸೊ ಈ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ನೋಡಿ, ಯಾವಾಗ ಇದು ಕಾಂಪೋಸಿಟ್ ನ್ಯಾಚುರಲಿ ಅಥವಾ ನೆಸೆಸರಿ ಅಥವಾ ಎಸೆನ್ಷಿಯಲ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಕಾಂಪೋಸಿಟ್ ಸಪ್ಲೈ. ಹಾಗಾಗಿ ಕಾಂಪೋಸಿಟ್ ಸಪ್ಲೈ ಕೊಟ್ಟಾಗ ಮೈನ್ ಐಟಮ್ ಯಾವ್ದಿರುತ್ತೆ ಆ ಐಟಮ್ಗೆ ಎಷ್ಟು ಟ್ಯಾಕ್ಸ್ ರೇಟ್ ಇದೆ ಅದೇ ತಗೋಬೇಕಾಗುತ್ತೆ. ಇನ್ಯಾವ ಟ್ಯಾಕ್ಸ್ ರೇಟ್ ಕೊಟ್ಟು ಕ್ವಶನ್ ಅಲ್ಲಿ ತಗೋಬೇಡಿ, ಕಾಂಪೋಸಿಟ್ ಸಪ್ಲೈ ಅಂತ. ಹಾಗಾಗಿ ಈ ಕ್ವಶನ್ ಕಾಂಪೋಸಿಟ್ ಸಪ್ಲೈ ಇರೋದ್ರಿಂದ ನಾನು 18% ಮತ್ತು 5% ಅಲ್ಲಿ 18% ತಗೊಂಡಿದ್ದೀನಿ. ಇದು ಮಿಷಿನರಿಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ ಈ ತರ ಮಾಡಿದ್ರೆ ಇಷ್ಟೇ ಸಿಂಪಲ್ ಆಗಿರುತ್ತೆ ಕ್ವಶನ್. ನಿಮಗೆ 12 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಕೇಳ್ತಕ್ಕಂಥ ಒಂದು ಕ್ವಶನ್. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.